ಗೈಸ್ ನೀವು ಕಂಪ್ಲೇ ಕುತ್ಕೊಂಬಿಡಿ. ಪ್ರೋಟೀನ್ ಶೇಕ್ ಗೈಸ್. ಅಷ್ಟು ಏನು ಸುಮ್ಮನೆ ಹೇಳ್ಬೇಡ, ನಿಜ ಚೆನ್ನಾಗಿದ್ಯಾ. ಇದನ್ನು ಹಾಕೊಂಡ್ಬಿಡ್ಬೇಕು. ಮಲಗ್ತಾಳೆ ಅವನು ಮಕ್ಕಳಷ್ಟು ಬರೀ ಸ್ಕೆಚ್ ಹಾಕೋದೇ ಆಗೋಯ್ತು. ಮಳೆ ಬಂದೀನಿ. ವಾವ್ ರೇ ಬಾಯ್ ಬಾಯ್. ನಾವು ಬಂದಿರೋದು ಬೆಂಗಳೂರು ಕೆಫೆ. ತಲೆ ಮೇಲೆ ಬಿದ್ರೆ ಏನ್ ಗತಿರಿ. ಶಾರ್ಟ್ ಆಗಿ ಮಾಡಿಸ್ಬಿಟ್ಟಿದ್ರಾ? ತಿರ್ಗು ಹಿಂದೆ. ಏನು ಇದು ಹುಡುಗ ಗೈಸ್, ಹುಡುಗಿ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ತಾನೇ ಡೇ ಸ್ಟಾರ್ಟ್ ಆಗಿದೆ. ನನಗೆ ಸ್ನಾನ ಮಾಡ್ಕೊಂಡಿದ್ದೀನಿ, ಇನ್ನು ಮನೆ ಕೆಲಸ ಎಲ್ಲ ಮಾಡಬೇಕು ಗೈಸ್. ಏನು ಅಂಥದ್ದು ಸ್ಪೆಷಲ್ ಇಲ್ಲ, ಇಟ್ಸ್ ಅ ಡೈಲಿ ಬ್ಲಾಗ್ ಟುಡೇ. ಸೊ ಎಲ್ಲ ಕೆಲಸ ಮಾಡಿ, ಅಲ್ಲೇ ಎಲ್ಲ ಕೆಲಸ ಆಗಲ್ಲ, ಸುಮಾರು ಕೆಲಸ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇದೇನಿದು? ಎರಡು, ಮೂರು, ನಾಲ್ಕು, ಐದು. ಕೊಡಿ ಆಯಿತು. ಬನ್ನಿ ನೀವು ಕಂಪ್ಲೇ ಕುತ್ಕೊಂಬಿಡಿ. ಹೋಗ್ತೀನಿ. ನನಗೆ ಕೊಟ್ಬಿಟ್ರು ಕೊಡಿ ಅಂದಿದ್ದ ತಕ್ಷಣ ತಗೊಳ್ರಿ. ಏನೋ ಪ್ರೋಟೀನ್ ಪೌಡ್ರ್ ತೊಗೊಂಬಂದಿದ್ದಾರೆ ಯಜಮಾನ್ರು. ನಾನು ಕುಡಿಯಲ್ಲಪ್ಪ ಇದೆಲ್ಲ. ಏಯ್ ನನಗೆ ಬೇಡ ರೀ. ಹೆಂಗಿರುತ್ತೆ ಟೇಸ್ಟ್? ಏನಿದು ಈ ಕಲರ್ ಆಗೋಯ್ತು, ಪಿಂಕ್ ಕಲರು. ಇಲ್ಲ ಕೆಂಪು. ಆಯ್ತು ಕುಡಿದ್ಬಿಟ್ಟು ನೋಡಿ. ನಾನು ಕುಡಿಯಲ್ಲ ಯೂಶಲಿ, ಸುಮ್ಮನೆ ಟೆಸ್ಟ್ ಮಾಡ್ತೀನಿ. ಭವಿಷ್ಯಂಗೆ ಒಂಚೂರು ಕೊಡ್ರಿ ಟೇಸ್ಟು. ನಂಗೆ ಕೊಡಬೇಡಿ, ಫಸ್ಟು ಭವಿಷ್ಯಂಗೆ ಕೊಡಿ. ಅವಳು ಅಂದಿರೋದು ಕುಡಿದ್ರೆ ನಾನು ಕುಡಿದು ನೋಡ್ತೀನಿ. ಭವಿಷ್ಯ ಇದು ಪ್ರೋಟೀನ್ ಮಿಲ್ಕ್ ಶೇಕ್, ಇದು ಸೀಗಿದೆ, ಕುಡಿ. ಪ್ರೋಟೀನ್ ಶೇಕ್ ಕುಡಿದು ನೋಡಿ. ಪ್ರೋಟೀನ್ ಶೇಕ್ ಗೈಸ್ ಇದು. ಪ್ರೋಟೀನ್ ಶೇಕ್ ಗೈಸ್ ಇದು. ಹೆಂಗ ಅನಿಸ್ತಿರುತ್ತಾ? ಸ್ಟ್ರಾಬೆರಿ ಪೌಡರು ಮತ್ತೆ ಮಿಲ್ಕ್ ಪೌಡ್ರ್. ನನಗೆ ಚೆನ್ನಾಗಿದೆ. ಮಿಲ್ಕ್ ಶೇಕ್ ಕುಡಿ, ಕುಡಿ. ಮಿಲ್ಕ್ ಪ್ರೋಟೀನ್ ಅದು ಒಂಥರ ಬರ್ತಾ ಇದೆ ಟೇಸ್ಟ್. ನೋಡೋಣ. ನೋಡಿ ಆಫ್ಟರ್ ಟೇಸ್ಟ್ ಅದ್ರದ್ದು ಒಂಥರ ಇದೆ ತಾನೆ. ಅಷ್ಟು ಏನು ಟೇಸ್ಟ್ ಒಂಥರ ಇದೆ. ಹೌದು, ನಿಜ. ಒಂಥರ ಆ ಸ್ಮೆಲ್ ತಿರ್ಗಾ ಬರ್ತಾ ಇದ್ರೆ ಒಂಥರ ಆಗ್ತಾ ಇದೆ. ಊಟ ಕೊಡು. ಸುಮ್ಮನಿದ್ಯಾ? ಅದನ್ನು ಕುಡಿದ್ಬಿಟ್ಟು ಎಲ್ಲ ಸುಮ್ಮನೆ ಇರಲ್ವಲ್ಲ ನೀನು. ಊಟ ಕೊಡ್ತೀಯ ಮಮ್ಮಿ? ಗೈಸ್, ಬೆಳಗ್ಗೆ ನಾನು ಟಿಫನ್ ರೆಡಿ ಮಾಡಿದ್ರೆ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ನೆನ್ನೆದು ಉಳಿದ್ಬಿಟ್ಟಿತ್ತು ಅಂತ ಅದನ್ನು ತಿನ್ನಿಲ್ಲ ಗೈಸ್. ಇವಾಗ ತಿನ್ನೋದಕ್ಕೆ ಊಟ ಕೊಡು ಅಂತಿದ್ದಾಳೆ. ಮಾಡ್ತಿಂತಾಳೆ ಏನಾರು ಮಾಡಿಬಿಟ್ಟು ಕೊಡ್ತೀನಿ ಗೈಸ್. ಇವಾಗ ತಾನೇ ನಮ್ಮ ಯಜಮಾನಿಗೆ ಟಿಫನ್ ಕೊಟ್ಟಿದ್ದೀನಿ. ಆ್ಯಂಡ್ ನೇರಳೆ ಹಣ್ಣಿತ್ತು ಗೈಸ್. ಸೊ ನೇರಳೆ ಹಣ್ಣಲ್ಲಿ ಲೆಮನ್ ಜ್ಯೂಸ್ ಮಾಡಿಬಿಟ್ಟು, ನೇರಳೆ ಹಣ್ಣನ್ನು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬ ಡಿಲಿಷಿಯಸ್ ಆಗಿ ಟೇಸ್ಟ್ ಮಾಡುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು. ಈ ರೆಸಿಪಿನ ರಕ್ಷಿತಾ ನನಗೆ ತೋರಿಸಿದ್ದು. ಸೊ ನಾನು ಬ್ಲಾಗಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೆ ನೇರಳೆ ಹಣ್ಣು ಜ್ಯೂಸ್ ಹೇಗೆ ಮಾಡೋದು ಅಂತ. ಇವತ್ತು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಶುಗರ್ ಎಷ್ಟೊಂದು ಹಾಕಿದ್ರೆ ಶುಗರ್ ಕಂಟೆಂಟ್ ಎಲ್ಲ ಬಾಡಿಗೆ ಹೋಗುತ್ತೆ. ಭವಿಷ್ಯ ಇಷ್ಟಪಡೋದಿಲ್ಲ. ಶುಗರ್ ಕಟ್ ಆಫ್ ಮಾಡಿಬಿಟ್ಟಿದ್ದಾಳೆ ಹಾಗೆ ಅವಳು. ಸೊ ಅದಕ್ಕೋಸ್ಕರ ಏನಾದರೂ ಇದಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು, ಅಷ್ಟೊಂದು ಶುಗರ್ ಅಲ್ಲ, ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಏನಾದ್ರು ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗಾಯ್ಸ್. ನೇರಳೆ ಹಣ್ಣು ತೊಗೊಂಡು
ಸಿಪ್ಪೆ ಎಲ್ಲ ಸಾರಿ ನೇರಳೆ ಹಣ್ಣು ತೊಗೊಂಡು ಬೀಜ ಸಪ್ರೇಟ್ ಪಲ್ಪ್ ಸಪ್ರೇಟ್ ಮಾಡಿ ಇಟ್ಕೋಬೇಕು ಫಸ್ಟ್. ಇದು ಬೀಜ ಇಲ್ಲ ಇದರಲ್ಲಿ, ಬರೀ ಪಲ್ಪ್ ಇದೆ. ಈಗ ಸ್ವಲ್ಪ ಶುಗರು, ಸ್ವಲ್ಪ ಸಾಲ್ಟ್, ಇದು ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಇಷ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಹಿಂಗೆ ಮುಚ್ಚೋಣ. ಹಾಂ, ಹಿಂಗೆ ಮುಚ್ಚಿಬಿಟ್ಟು ಹಿಂಗೆ ಚೆನ್ನಾಗಿ ಶೇಕ್ ಮಾಡಬೇಕು ಗೈಸ್. ಒಂದು ಮುದ್ದೆ ಮೇಲೆ ಕೆಳಗೆ ಎಲ್ಲ ಶೇಕ್ ಮಾಡಿ ಚೆನ್ನಾಗಿ. ಇವಾಗ ರೆಡಿ ಇದೆ. ಇದನ್ನು ಓಪನ್ ಮಾಡಿದರೆ ಒಂದೊಂದೇ ನೇರಳೆ ಹಣ್ಣು ಉಪ್ಪು ಖಾರಾಗೆ ಮತ್ಕೊಂಡು ತಿನ್ನೋ ಬದಲು ಹಿಂಗೆ ತಿಂದರೆ ಜಾಸ್ತಿ ತಿನ್ಬೋದು. ಟೇಸ್ಟಿಯಾಗಿದೆ ಗೈಸ್. ಇದನ್ನು ನಮ್ಮ ಭವಿಷ್ಯಂಗೆ ಮತ್ತು ನಮ್ಮ ಯಜಮಾನ್ರಿಗೆ ಮಾಡಿರೋದು. ಆ್ಯಕ್ಚುಲಿ ನೇರಳೆ ಹಣ್ಣು ತುಂಬ ಸ್ವೀಟಾಗಿದೆ ಗೈಸ್. ಮೊದಲೇ ಸ್ವೀಟಾಗಿತ್ತು, ನಾನು ಒಂಚೂರು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಲೆಟ್ಸಿ ಭವಿಷ್ಯ ಏನಂತಾಳೆ ಅಂತ. ಟೇಸ್ಟ್ ನೋಡು ಭವಿಷ್ಯ. ನಿಜ ಚೆನ್ನಾಗಿದೆಯಾ? ಸುಮ್ಮನೆ ಹೇಳ್ಬೇಡ. ನಿಜ ಚೆನ್ನಾಗಿದೆಯಾ? ಸ್ವಲ್ಪ ತಿನ್ನು. ನಿನಗಾರ್ದ ಅಪ್ಪಂಗಾರ್ದ. ಊಟ ಕೊಡು ನಮ್ಗಾದ್ರೆ, ಊಟ ಕೊಡು ನಮ್ಗಾದ್ರೆ. ಕೊಡ್ತೀನಿ ತಾಳು. ಮಾಡಿರೋ ಅಡುಗೆ ತಿನ್ನೋಕ್ಕಾಗಲ್ಲ, ಇವಳಿಗೆ ಸಪ್ರೇಟಾಗಿ ಏನೋ ಮಾಡಿಕೊಡ್ಬೇಕು. ಸರಿ, ಸ್ವಲ್ಪ ತಿಂದಿರೋ, ನಾನು ಕೊಡ್ತೀನಿ ಊಟ. ತಿನ್ನು. ಚೆನ್ನಾಗಿದೆಯಾ? ಸದ್ಯ ನೇರಳೆ ಹಣ್ಣು ಹಾಕಿದ್ಯಾ ಅಲ್ವಾ ಅಂತ ಕೇಳಲಿಲ್ಲ. ನೀವು ಏನು ಕೊಟ್ರು ಚೆನ್ನಾಗಿದೆ ಅಂತ ಫಸ್ಟ್ ಹೇಳಲ್ಲ. ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಹೇಳ್ತೀರಾ. ಇದರಲ್ಲಿ ಏನೇನು ಹಾಕಿದ್ದೀನಿ? ಇದು ಚಾಟ್ ಮಸಾಲ, ಖಾರ, ಉಪ್ಪು ಹಾಕಿದ್ದೆ ಗೊತ್ತಿಲ್ಲ. ಇವಾಗ ಚಾಟ್ ಮಸಾಲ ಅಂತ ಹಾಕಿದ್ದೆ, 100% ಹಾಕಿದ್ದೆ. ಆಮೇಲೆ ಖಾರದ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಬದನೆಕಾಯಿ, ನೇರಳೆ ಹಣ್ಣು. ರೀ ನೀವೇ ಅಡುಗೆ ಮಾಡ್ಬೋದಲ್ರಿ? ಒಂದಿನ ಇದು ಕುಕ್ ವಿತ್ ಹಸ್ಬೆಂಡ್ ಅಲ್ಲ, ಓನ್ಲಿ ಹಸ್ಬೆಂಡ್ ಕುಕಿಂಗ್ ಐ ಆಮ್ ಸೀಯಿಂಗ್ ಮಾಡ್ತೀನಿ ಬ್ಲಾಗ್. ಓಕೆನಾ? ಇವಾಗ ಮಧ್ಯಾಹ್ನ ನಮ್ಮ ಯಜಮಾನ್ರು ಚಿಕನ್ ಮಾಡೋದಕ್ಕೆ ಚಿಕನ್ ತಂದಿದ್ದಾರೆ. ಸೊ ಏನಾದ್ರು ಒಂದು ಹೊಸ ಥರ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಫಸ್ಟು ಇವಾಗ ಚಿಕನ್ನ ತೊಳೆದ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡ್ತಾಯಿದ್ದೀನಿ, ಇದ್ರ ಹೆಸರೇನು ಅಂತ ನನಗೆ ನಿಜ ಗೊತ್ತಿಲ್ಲ. ಸುಮ್ಮನೆ ಥಿಂಕ್ ಮಾಡಿದೆ, ಓಕೆ ಈ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿ ಅಂತ ಹೇಳ್ಬೋದು ನೀವು. ಈಗ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಕುಟ್ಕೊಂಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ಇದು ಪೇಸ್ಟ್ ಅಲ್ಲ, ಅರ್ಧಂಬರ್ಧ ಕುಟ್ಕೊಂಡಿರೋ ಥರ ಇದೆ. ಮಿಕ್ಸಿಗೆ ಹಾಕಿದ್ರೆ ಫುಲ್ಲು ಪೇಸ್ಟ್ ಆಗುತ್ತೆ ಗೈಸ್, ಬಟ್ ಪರವಾಗಿಲ್ಲ ಅಂತ ಕುಟ್ಕೊಂಡಿದ್ದೀನಿ ನಾನು. ಓಕೆ, ಇದು ಅಂತ ಆದಾದಮೇಲೆ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್ ಮತ್ತು ಸಾಲ್ಟ್ ಇಷ್ಟನ್ನು ಹಾಕ್ಕೋಬೇಕು. ಮೊಸರು ಹಾಕ್ಕೊಳ್ಳಿ. ಆ್ಯಂಡ್ ಒಂದು 1.5 ಲೆಮನ್ ಹಾಕ್ಕೊಂಡು ಹಿಂಡ್ಕೋತಾ ಇದ್ದೀನಿ. ಹಾಕಿರೋ ಸಾಲ್ಟು ಸಾಲಲ್ಲ ಅನ್ನಿಸ್ತಾ ಇದೆ, ಸೊ ಅದಕ್ಕೋಸ್ಕರ ಇನ್ನೊಂದಷ್ಟು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಕಲಿಸ್ಕೋಬೇಕು ನೀಟಾಗಿ. 15 ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಏಕೆಂದರೆ ಇದನ್ನು ಫ್ರೈ ಮಾಡ್ಕೋಬೇಕು ಗೈಸ್, ಅದಕ್ಕೋಸ್ಕರ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಸ್ಟೆಪ್ಪು ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡ್ಕೊಳ್ಳಿ. ಇದು ಬೇ ಲೀವ್ಸು, ಇದು ಕಸೂರಿ ಮೇಥಿ, ಇದು ಪಲಾವ್ ಜೀರಿಗೆ ಅಂತಾರಲ್ಲ, ಸೋಂಪಿದು. ಇದು ಏನಂತಾರೆ, ಅದೇನೋ ಒಂಥರ ಕೇಸರಿ ಥರ ಹೂವು ಥರ ಇರುತ್ತೆ ಅದು. ಇದನ್ನು ಅಷ್ಟೇ ಏನು ಅಂತಲೂ ಗೊತ್ತಿಲ್ಲ. ಇದೊಂದು, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ
ಗೈಸ್ ಪಲಾವ್ ಐಟಮ್ ಏನೇನಿದೆ ತೊಗೊಳ್ಳಿ ಗೈಸ್. ಇಷ್ಟು ನಾವು ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕ್ಬಿಟ್ಟು ಹುರ್ಕೋಬೇಕು ಗೈಸ್. ಒಂದು ಸ್ವಲ್ಪ ಎಲ್ಲ ಹದವಾಗೆ ಟೊಮ್ಯಾಟೊ ಮತ್ತು ಆನಿಯನ್ ಎಲ್ಲ ಬೆಂದಿರಬೇಕು, ಆ ಥರ ಹುರ್ಕೋಬೇಕು ಗೈಸ್. ಬಿಕಾಸ್ ಹುರಿದಾದ್ಮೇಲೆ ಅಷ್ಟೂ ಮಿಕ್ಸಿಗೆ ಹಾಕ್ಕೋಬೇಕು. ಅಂದರೆ ಎಲೆ ಮಿಕ್ಸಿಗೆ ಹಾಕ್ಕೋಬೇಡಿ, ಏಕೆಂದರೆ ಎಲೆ ಮಿಕ್ಸಿಗೆ ಹಾಕ್ಕೋಬಾರ್ದು. ಒಟ್ಟಿನಲ್ಲಿ ಎಲೆ ಮಾತ್ರ ಮಿಕ್ಸಿಗೆ ಹಾಕ್ಕೋಬೇಡಿ. ಎಲೆ ತೆಗೆದುಬಿಟ್ಟು ಪಕ್ಕಕ್ಕಿಡಿ, ಮಿಕ್ಕಿದ್ದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಓಕೆ ಗೈಸ್, ಇವಾಗ ಪ್ಯಾನ್ ಬಿಸಿ ಆಗಿದೆ. ಏನೇನು ಐಟಮ್ ಇದೆಯೋ ಎಲ್ಲ ಹಾಕ್ಕೋಬೇಕು. ಇದನ್ನು ಇಲ್ಲಿ ಹುರ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಅದಷ್ಟಕ್ಕದೇ ಹುರ್ಕೊಳ್ಳುತ್ತೆ. ಅದೇ ಟೈಮ್ನಲ್ಲಿ ನೀವು ಹೇಗಿದ್ರು ಚಿಕನ್ನು ಮ್ಯಾರಿನೇಟ್ ಆಗಿರುತ್ತೆ, ಅದನ್ನು ಇವಾಗ ಒಂದು ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಗೈಸ್. ಒಂದು ಸ್ವಲ್ಪ ತುಪ್ಪ, ಮ್ಯಾರಿನೇಟ್ ಆಗಿರೋವಂಥ ಚಿಕನ್ನ ನೀಟಾಗಿ ಜೋಡಿಸ್ಕೊಳ್ಳಿ ಎಲ್ಲ ಕಡೆ, ಸೊ ದಟ್ ಫ್ರೈ ಆಗಬೇಕಿದು. ನೀವು ಬೇಕಾದ್ರೆ ತುಪ್ಪದ ಬದಲು ಎಣ್ಣೆ ಹಾಕ್ಕೋಬೋದು. ಇವಾಗ ಇದೊಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಗೈಸ್. ಇವಾಗ ಇದು ಹುರ್ಕೊಂಡ್ನಲ್ಲ, ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ತಣ್ಣಗಾದಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಅದ್ರ ಜೊತೆ ನೀವು ಅಚ್ಕಾರದ ಪುಡಿ ಹಾಗೆ ಉಪ್ಪು ನಿಮಗೆ ಹೆಂಗೆ ರುಚಿಗೆ ಬೇಕೋ ಹಾಗೆ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಇವಾಗ ಇದು ಮಿಕ್ಸಿ ಓಡಿಸ್ಕೊಂಡು ಅದಾದಮೇಲೆ ಇದು ಆ್ಯಕ್ಚುಲಿ ಇನ್ನು ಚಿಕನ್ ಫ್ರೈ ಆಗ್ತಾಯಿದೆ. ಒಂದು ಟ್ರಿಪ್ನಲ್ಲಿ ಒಂದು ಪ್ಯಾನ್ನಲ್ಲಿ ಆಗಲಿಲ್ಲ ಗೈಸ್, ಅದಕ್ಕೆ ಎರಡನೇ ಟ್ರಿಪ್ಪು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ಮಿಕ್ಸಿಗೆ ಓಡಿಸ್ಕೊಂಡು ಅದಾದಮೇಲೆ ಇಡ್ತೀನಿ. ಎಕ್ಸ್ಟ್ರಾ ಸಾಲ್ಟ್, ಚಿಲ್ಲಿ ಪೌಡರ್. ಇದು ಮಿಕ್ಸಿಗೆ ಓಡಿಸ್ಕೊಂಡ್ಬಿಡೋಣ ಗೈಸ್. ಮಿಕ್ಸಿಗೆ ಓಡಿಸ್ಕೊಂಡಿದ್ನಲ್ಲ ಆ ಖಾರನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಒಂಚೂರು ಹೆಚ್ಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ರೆಕಾರ್ಡ್ ಮಾಡಬೇಕಿತ್ತು, ನಾನೇನು ಅಂದ್ಕೊಂಡೆ ರೆಕಾರ್ಡ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಮಿಕ್ಸಿನಲ್ಲಿರೋದೆಲ್ಲ ಬಾಣಲಿಗೆ ಹಾಕಿದೆ ಅಷ್ಟೇ ಹೊರ್ತು ಇನ್ನೇನು ಮಾಡಿಲ್ಲ. ಫ್ರೈ ಮಾಡ್ಕೊಂಡಿದ್ವಲ್ಲ ಆಗಲೇ ಈರುಳ್ಳಿ ಟೊಮ್ಯಾಟೊ, ಅದನ್ನು ಗೈಸ್ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅರಿಶಿನ ಒಂಚೂರು ಹಾಕ್ಕೊಂಡಿದ್ದೀನಿ ಗೈಸ್ ಅಷ್ಟೇ. ಈಗ ಇದೊಂದು 5 ಮಿನಿಟ್ಸ್ ಕುದ್ದಾದಾದ್ಮೇಲೆ ಫ್ರೈ ಆಗಿರೋವಂಥ ಚಿಕನ್ನೆಲ್ಲ ಹಾಕ್ಕೋಬೇಕು. ಫ್ರೈ ಇಷ್ಟಾಗಿದೆ ಮತ್ತು ಇಷ್ಟಾಗಿದೆ ಗೈಸ್. ಹೇಳೋದು ಮರ್ತ್ಬಿಟ್ಟೆ, ಇದು ಬೇ ಲೀವ್ಸ್ನ ಸೈಡಿಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಹ ಬಾಣಲಿಗೆ ಹಾಕ್ಬಿಡಿ ಗೈಸ್. ಖಾರದ ಜೊತೆ ಅದರದ್ದು ಫ್ರೇಗ್ರೆನ್ಸ್ ಇನ್ನೂ ಬಿಟ್ಕೊಳ್ಳೋಂಗಿದ್ರೆ ಬಿಟ್ಕೊಳ್ಳಿ ಅದಕ್ಕೆ. ಓಕೆ, ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವೇನು ಮಾಡಬೇಕು, ಈ ಫ್ರೈ ಆಗಿರೋವಂಥ ಚಿಕನ್ನೆಲ್ಲ ಹಾಕ್ಕೊಂಡ್ಬಿಡ್ಬೇಕು ಗೈಸ್. ಇದನ್ನು ಹಾಕ್ಕೊಂಡ್ಬಿಡ್ಬೇಕು ಗೈಸ್. ಇದರಲ್ಲಿರೋ ಎಣ್ಣೆ ಗಿಣ್ಣೆ ಎಲ್ಲ ಹಾಕ್ಕೋಬೇಕು, ಬಿಡಬಾರ್ದು, ಏನು ವೇಸ್ಟ್ ಮಾಡಬಾರ್ದು. ಇದಕ್ಕೆ ಒಂಚೂರು ನೀರು ಹಾಕಿ ಹಿಂಗೆಲ್ಲ ಅಂದು ಬಿಸಿನೀರು ಮಾಡಿ ಆಮೇಲೆ ಇದಕ್ಕೆ ಒಯ್ಯಬೇಕು. ಇವಾಗ ಇದು ಸಣ್ಣೂರಿ ಮಾಡಿಬಿಡಿ. ಸಣ್ಣೂರಿನಲ್ಲಿ ಸ್ವಲ್ಪ ಹೊತ್ತು ಕುದೀರಿ ಗೈಸ್. ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಒಂದು ಟಿಪ್ಸ್ ಹೇಳ್ತೀನಿ, ನೀವು ಏನು ಚಿಕನ್ನು ಮಾಡಿದ್ರೂ ಒಂಚೂರೇ ಚೂರು ಸಕ್ಕರೆ ಹಾಕಿ ಅದಕ್ಕೆ ರೆಸ್ಟೋರೆಂಟ್ ಥರ ಸ್ವಲ್ಪ ಟೇಸ್ಟ್ ಬರುತ್ತೆ. ಇನ್ನೇನು ರೆಡಿಯಾಗಿ ಹೋಗ್ಬಿಡುತ್ತೆ ಗೈಸ್ 1 ಮಿನಿಟಲ್ಲಿ. ಇವಾಗ ಇದು ಫುಲ್ ರೆಡಿಯಾಗಿದೆ. ಆಫ್ ಮಾಡಿದ್ದೀನಿ ಸ್ಟವ್ವು. ಇವಾಗ ನಮ್ಮ ಭವಿಷ್ಯ ಒಳಗೆ ಬಡಿಸ್ಬಿಟ್ಟು ಒಂಚೂರೇ ಚೂರು ಟೇಸ್ಟ್ ನೋಡಲಿ ಅವಳು. ಅಂದರೆ ಅವಳು ಬೆಳಗ್ಗೆಯಿಂದ ಟಿಫನೇ ತಿಂದಿಲ್ಲ, ಇವಾಗ ತಿಂದರೆ ಊಟನೇ ತಿನ್ನಬೇಕು ಅವಳು. ಸೊ ಅವಳು ತಿಂದ್ಬಿಟ್ಟು ಹೇಳ್ತಾಳೆ ಗೈಸ್ ಹೇಗಿದೆ ಅಂತ. ರೈಸ್ ಆದರೆ ಇನ್ನೂ ಸಾಂಬಾರು ಬೇಕು ನನಗೆ. ಗೈಸ್ ಬಿಸಿ ಪೀಸ್ನೆಲ್ಲ ಸೈಡಿಗೆ ಇಟ್ಕೊ ಫಸ್ಟು. ಚೆನ್ನಾಗಿದೆಯಾ? ಈ ಥರ ಏನೇನೋ ಏನಂತಾರೆ ಚಿತ್ರಾನ್ನ ತಿಂದೇ ಇರೋ ಮಗು ಇದ್ಬಿಟ್ರೆ ಬಿರಿಯಾನಿ ಮಾಡೋ ತನಕ ಬೇಕಾದ್ರೆ ಹೊಟ್ಟೆ ಹಸ್ಕೊಂಡು ಇದ್ಬಿಡ್ತಾಳೆ, ಊಟ ಮಾತ್ರ ಮಾಡೋದಿಲ್ಲ. ಶಾಪಿಂಗ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. 2 ಸೇಮ್ ರೇಟಿಂಗ್
ಕಲರ್ ಚೇಂಜ್ ಅಷ್ಟೇ ತಡಿ 87 ಅದರ ಬ್ಲ್ಯಾಕು ಅದೇ ವರ್ತು. 4.3ನೇ ಅದ್ರದ್ದು ನೋಡಿ ಇದು ನೋಡಿ ಹಿಂಗೈತಿ ಇದು. ಏನ್ ಜೋಳಿಗೆ ಇದ್ದಂಗೆ, ನಿಜ ಜೋಳಿಗೆ ಇದ್ದಂಗೆ. ಅಪ್ಪ ಅದು ತುಂಬಿಸ್ದಾಗ ಆಯ್ತಮ್ಮ ವೈಟ್ ತಗೊಳ್ತೇವೆ. ತುಂಬಿಸ್ದಾಗ ಆಯ್ತಮ್ಮ ವೈಟ್ ತಗೊಳ್ತೇವೆ. ಈ ಟಿಶ್ಯೂ ನೋಡಿ, ಇದು ಟಿಶ್ಯೂ. ಆಮೇಲೆ ನೀನು ನನಗೆ 973 ರೂಪೀಸ್ ಕೊಡ್ಬೇಕಪ್ಪ. ಅಲ್ಲಮ್ಮ ಇಲ್ಲಿ ಕೂತ್ಕೊಂಡಾಗ 600 ಒಂದೇ ಅಲ್ಲಮ್ಮ ಇವತ್ತು. ಮೀಶೋನಲ್ಲಿ 600 ಅಪ್ಪ, 677 ಎಷ್ಟು? ವೈಶ್ ನಾನು ಯಾರು ಮಾರ್ಬಿಡಮ್ಮ. 68 ಮೀಶೋ. ಅಲ್ಲ ಯಾರು ಇದ್ರೆ ತಗೊಳ್ಳೋರಿದ್ರೆ. ಅಮ್ಮನ ಫೋನಲ್ಲಿ 733 ಗೊತ್ತಾ? ಅಮ್ಮ 1000 ಇರ್ಲಿ, ಯಾರು ಇದ್ರೆ ಕೊಂಡ್ಕೊಳ್ಳೋದು. ನಂದು ಸೇರ್ಸ್ ಹೇಳ್ತಾ ಇರೋದು ಮೈನಸ್ ಮಾಡ್ಬಿಟ್ಟು -350. ಏಯ್ ಆ ಬ್ಯಾಗ್ ಎಲ್ಲ ತಗೊಂಡಿದ್ದೇನೆ ಸುಮ್ಮನೆ. ನಾವು ಬರ್ತದ 600 ಚಿಲ್ಲರೆ 700. ಸ್ವಲ್ಪ ಯೋಚನೆ ಮಾಡೋದು. ಖಾಲಿ ಡಬ್ಬಗಳೆಲ್ಲ ತಗೊಂಡೆ. ಅದು ಯಾವ್ದು ಕಿತ್ತೋಗಿರೋ ಬ್ಯಾಗ್ಗಳು ತಗೊಂಡೆ. ಅದನ್ನು ವಾಶ್ ಬ್ಯಾಗ್ ಅಂತ. ಏನ್ ವಾಶ್ ಬ್ಯಾಗು ಅದು? ವಾಶ್ ಚೆನ್ನಾಗೈತೆ ಅದು. ಅದು ಏನ್ ಮಾಡೋದು? ವಾಶ್ ಮಾಡ್ಬೋದು ಅದನ್ನ? ಏನ್ ಮಾಡೋದು? ವಾಶ್ ಮಾಡ್ಬೋದು ಅದನ್ನ? ಅದು ಬ್ಯಾಗ್ ಅಷ್ಟೇ ಇಡ್ಕೊಳಕ್ಕೆ. ವಾಶು ಮಾಡಂಗಿದ್ರೆ ಮಾಡ್ಕೊ, ನಿನ್ನ ಇಷ್ಟ. ಅದು ನಾನೇನಿತ್ಯ ತೊಳ್ಕೊಳಕ ನನ್ಗೇನಿಕ್ಕೆ ಅದು? ಎಷ್ಟು ರೂಪಾಯಿ ಇದು? 799 ಆದ್ರೆ 640. ಒಂದ್ ಕೆಲಸ ಮಾಡು, ಮಣ್ಣನ್ನ ಕಲ್ಸ್ಬಿಟ್ಟು ಕೆಮ್ಮಣ್ಣು ಬರುತ್ತೆ ಭವಿಷ್ಯ. ನಾನು ಮಾತು ಕೇಳೋ ಕೆಮ್ಮಣ್ಣು ತೆಳ್ಳು ಬರುತ್ತೆ, ಅದನ್ನ ಹಚ್ಕೊಂಡು ಬಂದಿರೋ ಚೆನ್ನಾಗಿರುತ್ತೆ. ಇವಾಗ ಬೇಡ. ಆಯ್ತು ಶಾಪಿಂಗು ನೆಮ್ಮದಿಯಾಗಿ ಮಾಡ್ಕೊಬಿಟ್ಟಿದ್ದಾಳೆ. ಮಲಗ್ತಾಳೆ ಅವಳು ಮಕ್ಕಳಷ್ಟು ಬರೀ ಸ್ಕೆಚ್ ಹಾಕೋದೇ ಆಗೋಯ್ತು. ಅವಳು ಅದೆಲ್ಲೋ ಕುತ್ಕೊಂಡು ಇರ್ತಾಳೆ, ಸ್ಕೆಚ್ ಹಾಕೊಂಡ್ ಬರ್ತಾಳೆ ಮಲಗಿರೋ ಜಾಗಕ್ಕೆ. ಅನ್ಕೊಂಡು ಬಂದ್ಬಿಟ್ಟು ಕೆಲಸ ಕೊಡ್ತಾಳೆ. ನಿಮ್ಮ ಭಾರಿ ಕಾಸ್ಟ್ಲಿ ಕಣಮ್ಮ ನೀನು ತಾಯಿ, ನೀನು ತುಂಬ ಕಾಸ್ಟ್ಲಿ. ನಿಮ್ಮ ಅಮ್ಮನೇ ಬೆಸ್ಟು. ತಲೆನೇ ಕೆಟ್ಕೊಳ್ಳ ನಿಮ್ಮ ಅಮ್ಮನ ಇದಕ್ಕೆ. ಟ್ಯಾಕ್ಸೇ ಇಲ್ಲ ಅವಳು. ಬರೀ ಒಂದು ಕಾಫಿ ಕೊಡಿಸ್ಬಿಟ್ರೆ ಸಾಕು. ರೀ ನಂಗೆ ಇವತ್ತು ಕಾಫಿ ಕೊಡಿಸ್ತೀನಿ ಬಾ. 20 ರೂಪಾಯಿಗೆ 20 ರೂಪಾಯಿಗೆ ಒಂದಿನ ಮುಗಿಸ್ಬೋದು ಇವಳು. ಇವಳಿಗೆ 200 ರೂಪಾಯಿ ಕೊಟ್ಟರು ತೃಪ್ತಿ ಆಗಲ್ಲ. ಯಾಕೋ ಹೋಗ್ತಾ ನಮ್ಮಮ್ಮ ಅವಳಿಗೆ ಅಂತ 10,000 ರೂಪಾಯಿ ಬರ್ತಿತ್ತು ಆ ತಿಂಗಳಿಗೆ. ಬೇಕಾ ಬರ್ದಿಟ್ಕೊಂಡ್ಬಿಡು ನೀವು. 10,000 ರೂಪಾಯಿ ಖರ್ಚು ಮಾಡಿಸ್ತಾಳೆ. ಗೈಸ್ ನಮ್ಮ ಭವಿಷ್ಯ ಜಾಸ್ತಿ ಆಗುತ್ತಲ್ಲಪ್ಪ. ಅದೇ ಯಾರು ಇದ್ರೆ ಹೇಳ್ಬೇಕು ಕೊಂಡ್ಕೊಳ್ಳೋಣ ನನ್ನ. ಅಲ್ಲ ರೀ, ಇವಳ್ದು ಡೈಲಾಗ್ಸ್ ಏನೇನು ಇರುತ್ತೆ ಗೊತ್ತಾ? ಅಪ್ಪ ಅದು ಕೊಡ್ಸಪ್ಪ, ಅಪ್ಪ ಇದು ಕೊಡ್ಸಪ್ಪ, ಅಪ್ಪ ಅದು ಇದು ಅದು ಅಂತ. ನಂದೇನಿರುತ್ತೆ ಹೇಳಿ ರೀ? ಕಾಫಿ ಕೊಡಿಸ್ಬಿಡ್ರಿ ಅಷ್ಟೇ. ಎಷ್ಟು ನೆಮ್ಮದಿಯಾಗಿ ಮಲಗಿದಾಳೆ ಕೊಡಿಸ್ಕೊಂಡು. ನೆಮ್ಮದಿ ನೋಡಿ, ಮಕ್ಕದಲ್ಲಿ ಕುಣಿತಾ ಇದೆ. ಇನ್ನು ಜಯನಗರ್ 4th ಬ್ಲಾಕ್ ಹೋಗ್ಬಿಟ್ಟು ತಗೊಂಡ್ಬಿಟ್ರೆ ಎಲ್ಲ ಮುಗ್ದೋಯ್ತು. ಆಚೆಗಡೆ ಆನ್ಲೈನ್ 2 ಶಾಪಿಂಗ್. ಅಯ್ಯೋ ರಾಮವೇ. ಗೈಸ್ ಇವಾಗ ಸಾಯಂಕಾಲ ನಾವು ಯಜಮಾನ್ರು ಜಿಮ್ಗೆ ಹೋಗ್ತಾ ಇದ್ದೀನಿ ಗೈಸ್. ಏನಕ್ಕೆ ಅಂದರೆ ಗಾಡಿ ರಿಪೇರಿಗೆ ಕೊಟ್ಟಿದ್ರಲ್ಲ, ಸೊ ಹೋದರೆ ಗಾಡಿನಲ್ಲಿ ಹೋಗಬೇಕು. ಬರಬೇಕಾದ್ರೆ 2 ಗಾಡಿಯಾಗಿ ಹೋಗುತ್ತೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇವಾಗ ಜೊತೆಗೆ. ಸೊ ದಟ್ ವಾಪಸ್ ಬರಬೇಕಾದ್ರೆ ನಾನು ನನ್ನ ಗಾಡಿ, ನಮ್ಮ ಯಜಮಾನ್ರು ಅವ್ರ ಗಾಡಿನ ತೊಗೊಂಡು ಬರ್ಬೋದು. ಆ್ಯಂಡ್ ವಾಕಿಂಗು ಅಲ್ಲೇ ಮಾಡ್ತೀವಿ ಗೈಸ್. ಆದರೆ ರಾತ್ರಿ 8:30 ತನಕ ಹೆಂಗೆ ಟೈಮ್ ಪಾಸ್ ಆಗುತ್ತೆ ನನಗೂ ಗೊತ್ತಿಲ್ಲ. 8 ಗಂಟೆ ತನಕ ಇರ್ತಾರೆ ಜಿಮ್ಮು. 8 ಗಂಟೆ ತನಕ ಅದು ಹೆಂಗೆ ಟೈಮ್ ಪಾಸ್ ಮಾಡ್ತೀನೋ ಗೊತ್ತಿಲ್ಲ. ಮಳೆ ಬಂದೀನಿ. ವಾವ್, ರೈನ್ಬೋ ಇದೆ ನೋಡಿ ಗೈಸ್, ಕಾಣಿಸ್ತಿದ್ಯಾ? ರೈನ್ಬೋ ಬಂದಿದೆ ರೀ ಅಲ್ಲಿ. ಎಷ್ಟು ಸಖತ್ತಾಗಿದೆ ಗೈಸ್. ಎಲ್ಲರೂ ಅಷ್ಟೇ ಗೈಸ್, ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ರೈನ್ಬೋ ನೋಡಿದ್ರೆ ಖುಷಿ ಪಡ್ತಾರೆ ಗೈಸ್. ಏನೋ ಗೊತ್ತಿಲ್ಲ, ಮೊಬೈಲಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ಎಷ್ಟು. ಈ ಡ್ರಾಯಿಂಗ್ಸ್ನಲ್ಲೆಲ್ಲ ಕ್ಲೌಡಿಂದ ಒಂದು ರೈನ್ಬೋ ಬರುತ್ತಲ್ಲ, ಆ ಥರನೇ ಇರೋದು. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ತಾಳಿ ನೋಡಿ. ಕ್ಲೌಡ್ ಕಾಣಿಸ್ತಾ ನನ್ನ ತಲೆ ಮೇಲಿದೆ ನೋಡಿ, ಕ್ಲೌಡು. ಅಲ್ಲಿಂದ ರೈನ್ಬೋ ಸ್ಟಾರ್ಟ್ ಆಗಿದೆ, ಹಿಂಗೆ ಹೋಗ್ಬಿಟ್ಟು ಮನೆಗೆ ಬಂದಿದೆ. ಬಟ್ ಡ್ರಾಯಿಂಗ್ಸ್ನಲ್ಲೆಲ್ಲ ಇಲ್ಲೊಂದು ಕ್ಲೌಡು ಅಲ್ಲೊಂದು ಕ್ಲೌಡ್ ಇರುತ್ತೆ. ಇಲ್ಲಿಂದ ರೈನ್ಬೋ ಹೋಗಿ ಇನ್ನೊಂದು ಕ್ಲೌಡ್ಗೆ ಜಾಯಿನ್ ಆಗುತ್ತೆ. ಚೆನ್ನಾಗಿದೆ. ಜಾಸ್ತಿ ಆಗೋದಿಲ್ಲ, 3 ಜನ ಇದ್ದಾರೆ. ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಈಗ.
ತಡೆಯಕ್ಕೆ ಇಲ್ಲ, ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ. ಗಾಡಿ ತರ ನಂದು ರಿಪೇರಿ ಕೊಟ್ಟಿದ್ದೆ, ಹಾಗೆ ಇವಳು ಕರ್ಕೊಂಡೋಗಿ ಕಟ್ ಕಳಿಸ್ಬಿಟ್ಟು ಮಾಡಿ. ನೋಡಿ ಗಾಯ್ಸ್, ಎಷ್ಟು ದೊಡ್ಡದಾಗಿದೆ, ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ತಾಳಿ ಇವಾಗ ನೋಡಿ. ಚುಂಬನ ತುಂಬಿದ ಪ್ರೇಮ ಪ್ರೇಮ ನಿರ್ಮಲ ಮನದಿಂದ ಗೈಸ್, ನಮ್ಮ ಯಜಮಾನ್ರು ಇಲ್ಲಿ ಕೃಷ್ಣರಾವ್ ಪಾರ್ಕ್ ಅಲ್ಲಿ ನನ್ನನ್ನು ಬಿಟ್ಟು ಫಸ್ಟು, ಆಮೇಲೆ ಅವ್ರು ಜಿಮ್ಗೆ ಹೋದರು. ಸೊ ದಟ್ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಅವ್ರು ಜಿಮ್ ಮುಗಿಸ್ಕೊಂಡು ಬರ್ತಾರೆ. ನಾನು ಇಲ್ಲೇನು ಮಾಡ್ತೀನಿ ಅಂತ ಅಂದರೆ, ಇಲ್ಲೊಂದು ಲೈಬ್ರರಿ ಇದೆ. ಸೊ ಒಳಗಡೆ ಹೋಗಿ ಏನಾರು ಇದ್ದರೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಓದ್ತೀನಿ ಗೈಸ್. ಬೋರ್ ಆಗೋದ್ರೆ ಎಲ್ಲರೂ ಹೊರಗಡೆ ಬಂದುಬಿಟ್ಟು ಕೂತ್ಕೊಂಡು, ಹೊರಗಡೆ ಬಂದು ಕೂತ್ಕೊಳ್ಳೋಕ್ಕಂತೂ ಆಗೋದಿಲ್ಲ, ಏಕೆಂದರೆ ಫುಲ್ಲು ಮಳೆ ಬಂದು ಒದ್ದೆ ಆಗೋಗ್ಬಿಟ್ಟಿದೆ ಸೀಟ್ಸ್ ಎಲ್ಲ, ಇಲ್ಲಿ ಚೇರ್ಸ್ ಎಲ್ಲ. ಸೊ ಎಡಿಟಿಂಗ್ ಏನಾದ್ರು ಮಾಡ್ಕೊಂಡು ಕೂತ್ಕೋತೀನಿ ಒಳಗಡೆನೆ. ಇಲ್ಲಿ ರೈಟ್ ಸೈಡ್ ನಾನು ಟರ್ನ್ ಮಾಡಿಕೊಂಡ್ರೆ ಅಲ್ಲಿ ಲೈಬ್ರರಿ ಇದೆಯಂತೆ. ಓಕೆ, ಇಲ್ಲೇ ಸಿಕ್ತು ನೋಡಿ ಗೈಸ್, ಒಳಗಡೆ ಹೋಗಿ ಕೂತ್ಕೊಂಡಿರ್ತೀನಿ. ಎಂಟು ಕಾಲಾಗ್ತಾ ಬಂತು. ಸೊ ನಾವು ಯಜಮಾನ್ರು ಬಂದರು ಜಿಮ್ಮಿಂದ. ಇದೇನು ಇಲ್ಲಿಟ್ಟರೆ ಪರವಾಗಿಲ್ವಾ? ಇದೆಲ್ಲ ನಮ್ಗೆ ಅಭ್ಯಾಸ ಆಗಿರುತ್ತೆ. ಓಕೆ, ಸೊ ಇವಾಗ ಒಂದು ಸ್ವಲ್ಪ ವಾಕ್ ಮಾಡಿಬಿಡೋಣ ಇಲ್ಲೇ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಇದೆ ಇಲ್ಲಿ ಗೈಸ್. ನಾನು ಅಲ್ಲಿ ಲೈಬ್ರರಿನಲ್ಲಿ ವಿಡಿಯೋ ಹಿಡೀಲಿಲ್ಲ, ಸೈಲೆಂಟಾಗಿ ಓದ್ತಿರ್ತಾರೆ ಎಲ್ಲರೂ, ಅದಕ್ಕೆ ನಾನು ಹಿಡಿಯೋಕ್ಕೆ ಹೋಗಲಿಲ್ಲ. ಪಾಪ ಅವರೆಲ್ಲ ಸೈಲೆಂಟಾಗಿ ಓದ್ತಾ ಇರ್ತಾರೆ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬೋದು. ನಮ್ಮ ಯಜಮಾನ್ರು ಇಲ್ಲಿ ಬಂದಾಗೆಲ್ಲ ಇದು ಮಾಡ್ತಾರೆ ಗೈಸ್. ಸಾಕ್ಸ್ ಎಲ್ಲ ಒದ್ದೆ ಆಯಿತು. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ದೇವ್ರಿಗೆ ದೇವರೇ ಆಯಿತು, ದೇವರು ನಮಸ್ಕಾರ ಮಾಡೋಕ್ಕೆ ಅದಾಯಿತು ಇದಾಯಿತು ಮೆಣಸುಳ ಅಂತಿದೆ. ಈ ಮರ ಕಟ್ಕೊಂಡು ಅಲ್ಲೈತು ಇರುತ್ತೆ ನಾನು ಪಟ್ 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 ಅಂತ. ಹಾಂ ಕರೆಕ್ಟ್. ಎಲ್ಲಿಂದ ಹತ್ರ ತೊಗೊಂಡೋಗ್ರಿ ಬಿಡಿ. ಎಷ್ಟಿದೆ ಎಲ್ಲ ಮೆಣಸುಳ ಕಾಣಿಸ್ತಿದೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಡೈರೆಕ್ಟಾಗಿ ಕಾಣಿಸ್ತಾ ಇದೆ, ಮೊಬೈಲಿಗೆ ಕಾಣಿಸ್ತಾ ಇದೆಯೋ ಇದು ಗೊತ್ತಿಲ್ಲ. ನಡೀರಿ, ಬೇಡ ಬನ್ರಿ, ಬೇಡ. ಯಾವುದೋ ಕೆಸರು ಗಿಸ್ರು ಇದ್ರೆ ಅದ್ರಲ್ಲಿ ಕಾಲು ಹಿಡಿಯೋದಕ್ಕೆ ನಿಮ್ಗೆ ತುಂಬ ಇಷ್ಟ. ನಡೀರಿ ಬನ್ರಿ. ವರ್ಷ ಆಗಿತ್ತು ನೋಡಿ, ಎಷ್ಟೋ ವರ್ಷ ಆಗಿತ್ತು. ಅವಾಗೆಲ್ಲ ಹಳ್ಳಿ ಕಡೆ ಇರ್ತಿತ್ತು. ಎಷ್ಟು ಹೋದ್ರೆ ಒಂದು 10-15 ಹಾರಾಡೋದು ಹಿಡ್ದು ಬಿಟ್ಟೆಲ್ಲ ಇಟ್ಕೋತಿದ್ವಿ ಗೊತ್ತಾ ಬೆಂಕಿಪಟ್ಟಣದಲ್ಲಿ. ನಮಗೆ ಗೊತ್ತಿಲ್ಲ, ನಾವು ಹಿಡಿದ್ಬಿಟ್ಟು ಯಾರು ಹಿಡ್ಕೊಳೋರು ಹುಡುಗರು ಇಟ್ಬಿಟ್ಟು ಅದನ್ನ ಏನೋ ಇಟ್ಕೊಂಡು ಮ್ಯಾಚ್ ಬಾಕ್ಸಲ್ಲಿ ನಿಧಾನಕ್ಕೆ ಹಿಂಗೆ ತೆಗೆದ್ರೆ ಲೈಟು ಹಿಂಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಖುಷಿ ಪಡ್ತಿದ್ವಿ. ಆಮೇಲೆ ಹಾರಾಟೋಗೋದು. ಅದು ಮಳೆ ಬರೋ ಟೈಮ್ಗೇನೆ ಬರೋದು, ಯಾವಾಗಲೂ ಬರಲ್ಲ ಅದು. ಇಲ್ಲ ಥಂಡಿ ಇರೋ ಟೈಮ್. ಥಂಡಿ ಇರೋದು. ಇದ್ರದ್ದು ಶೇಪ್ ನೋಡಿ ಹೆಂಗಿದೆ, ಸಿಕ್ಕಾ ಶೇಪ್ ನೋಡಿ ಹೆಂಗಿದೆ ಮರದ್ದು ಅಂತ ಹೇಳಿದೆ. ಅದು ಕತ್ಲೆ ಇರೋ ಜಾಗದಲ್ಲೇ ಇರೋದು ಮೆಣಸುಳ. ಹೌದು, ಅವಾಗ ಅದು ಬೇಕು. 8 ಗಂಟೆ ಲಾಸ್ಟ್. ಇಲ್ಲಿ 8 ಗಂಟೆನೇ ಲಾಸ್ಟಾ? 8:15 ತಾನೆ? 8:15 ಅಂತ ಹಾಕೋದು, ಬಟ್ ಅದು 8 ಗಂಟೆ ಲಾಸ್ಟ್. ಹೌದಲ್ಲ. ಓಕೆ ರೈಸ್, ಬೆಂಗಳೂರು ಕೆಫೆಗೆ ಬಂದಿದ್ದೀವಿ ಕಾಫಿ ಕುಡಿಯೋದಕ್ಕಷ್ಟೇ. ಓ ಮೈ ಗಾಡ್, ಕಾಫಿ 30 ರೂಪೀಸ್ ಗೈಸ್.
ಕುಡಿಯಲ್ಲ. ಯೂಶ್ವಲಿ ಕುಡಿಯಲ್ಲಂತೆ. ಚೆನ್ನಾಗಿದೆಲ್ಲ, ನಾನು ಇನ್ನೂ ಕುಡ್ದಿಲ್ಲ ಗೈಸ್. ಕಾಫಿ ಚೆನ್ನಾಗಿದೆ. ಅಲ್ಲಿ ನೋಡಿ ಹಲಸಿನ ಹಣ್ಣಂದು ಮರದಲ್ಲಿ ಹಲಸಿನ ಹಣ್ಣು ಬಿಟ್ಟಿದೆ. ಓ ಮೈ ಗಾಡ್, ಈ ತಲೆ ಎತ್ತು ನೋಡಿ ಎಷ್ಟು ಹಲಸಿನ ಹಣ್ಣಿದೆ ನೋಡಿ. ಅಲ್ಲಿ ತಲೆ ಮೇಲೆ ಬಿದ್ದರೆ ಏನು ಗೊತ್ತೀರಿ, ಕಟ್ ಮಾಡ್ತಾ ಇದ್ದೀವಿ, ಕತ್ತು ಮುರಿದೋಗುತ್ತಂತ. ಇನ್ನೇನಾಗಿತ್ತು, ಮನುಷ್ಯನೇ ಹೊರಟೈತೆ. ಇವ್ರು ಮೊದಲೇ ಕಿತ್ತಿಟ್ಕೋಬೇಕು ಅಲ್ವರಿ. ಸಕ್ಕತ್ತಿದ್ದಾವೆ. ನಾವು ಬಂದಿರೋದು ಬೆಂಗಳೂರು ಕೆಫೆ. ಇಲ್ಲಿ ಹಾಂ ಕೊಡೋಣ. ಹುಬ್ಬಳ್ಳಿ ಗಿರಿಮಿಟ್ ಕಾರ್ನರ್ ಅಂತ ಇಲ್ಲಿ ಹನುಮಂತ ನಗರಲ್ಲಿ ಇರೋದು. ಓಕೆನಾ, ಇಲ್ಲೇ ನಮ್ಮ ಯಜಮಾನ್ರು ತೊಗೊಳ್ಳೋದು ಗೈಸ್ ಗಿರ್ಮಿಟ್ಟು ಅಂತ. ನಮ್ಮ ಮನೆಯಲ್ಲಿ ಶ್ರೇಯಸ್ಗೆ ಮತ್ತು ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ಇವತ್ತು ಶ್ರೇಯಸ್ಗೆ ಮತ್ತು ನಮ್ಮ ಪುಟಾಣಿ ಅದಕ್ಕೆ ಮನೆಗೂ ಒಂದು ಕೊಡೋಣ ಅಂತ ಅಂದ್ಕೊಂಡಿದ್ದಾರೆ. ಅವರು ಇಷ್ಟಪಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಅಷ್ಟೊಂದು ಭವಿಷ್ಯ ಪಡಲಿಲ್ಲ. ಸೊ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ನನಗೆ ಓಕೆ ತಿಂತೀನಿ, ಇಷ್ಟ ಆಯಿತು ನನಗೂ. ನೋಡಿ ಬರೋ ಹಾಗಿದ್ರೆ ಬನ್ನಿ. ಹನುಮಂತ ನಗರಲ್ಲಿರೋದು. ಇಲ್ಲಿ ಹನುಮಂತ ನಗರ LG ಬೇಕ್ರಿ ಇದೆಯಲ್ಲ, ಅದೇ LG ಬೇಕ್ರಿ ಇದೆಯಲ್ಲ, LG ಬೇಕ್ರಿ ಇದೆಯಲ್ಲ ಅದರ ಆಪೋಸಿಟ್ ಕ್ರಾಸ್ನಲ್ಲೇ ಕಾರ್ನರಲ್ಲಿ ಇರುತ್ತೆ. ಹಾಂ, ಪದ್ಮಾವತಿ ಜ್ಯುವೆಲರ್ಸ್ ಆಪೋಸಿಟ್ ಗೈಸ್. ಇವಾಗ ನಾನೊಂದು ಗಾಡಿ ಮತ್ತು ನಮ್ಮ ಯಜಮಾನ್ರು ಒಂದು ಗಾಡಿನಲ್ಲಿ ಹಿಂದ್ಗಡೆ ಕುತ್ಕೊಂಡು ನಾನು ಬಂದರೆ ಆರಾಮಾಗಿ ವಿಡಿಯೋ ಹಿಡ್ಕೊಂಡು ಬರ್ತೀನಿ. ಇವಾಗ ವಿಡಿಯೋ ಹಿಡಿಯೋಕ್ಕಾಗೋದಿಲ್ಲ ಗೈಸ್. ಗಣಿಕಾ ನೋಡಿ, ಗಣಿಕಾ. ಹಾಯ್ ಗಾಯ್ಸ್. ತಾಳು. ಹಾಯ್ ಗಾಯ್ಸ್. ಶಾರ್ಟ್ ಆಗಿ ಮಾಡಿಸ್ಬಿಟ್ಟಿದ್ಯಾ. ತಿರ್ಗೋ ಹಿಂದೆ. ಏನು ಇದು ಹುಡುಗ ಗೈಸ್, ಹುಡುಗಿ ಅಲ್ಲ. ಅಲ್ಲ, ಹುಡುಗಿ ರೂಪದಲ್ಲಿರೋ ಹುಡುಗ ಇದು. ಅಲ್ಲ, ಹುಡುಗನ ರೂಪದಲ್ಲಿರೋ ಹುಡುಗಿ ರೂಪದಲ್ಲಿರೋ. ಹೌದು. ಏನ್ ಗುರು ಊಟ ಮಾಡ್ತಾ ಇದ್ದ ಗುರು? ನಮ್ಮ ಪುಟಾಣಿ ಅದಕ್ಕೆ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ಹುಷಾರಿರ್ಲಿಲ್ಲ ಗೈಸ್, ಸ್ವಲ್ಪ ದಿನದಿಂದ ಇವರಿಗೆ ಜ್ವರ ಬಂದ್ಬಿಟ್ಟಿತ್ತು. ಜ್ವರ. ಸ್ಕೂಲು ಸ್ಟಾರ್ಟ್ ಆಗಿದೆ ಮ್ಯಾಮ್. ನೀವು ಅಕ್ಕಕ್ಕೆ ಮುಂಚೆನೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿರ್ಬೇಕು. ಓದ್ಕೋತಿದ್ದಾಳಾ? 10ನೇ ಕ್ಲಾಸ್ ಅಲ್ವಾ? ಚೆನ್ನಾಗಿ ಓದ್ಕೊಳಕ್ ಹೇಳು. ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಬಂದ್ರೆ 10ನೇ ಕ್ಲಾಸ್ನಲ್ಲಿ ಫಸ್ಟ್ ಇಯರ್ PUC ಒಳ್ಳೆ ಕಾಲೇಜಲ್ಲಿ ಸಿಗುತ್ತೆ. ಏನು ಮಾಡ್ತಿದ್ದಾರೆ ನಿಮ್ಮಮ್ಮ? ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀನಿ, ಚಪಾತಿ ಚಿಕನ್ ಮಾಡಿಸಿದ್ದೆ. ಚಪಾತಿನೇ ಇವಾಗ ಹೇಳೋದು, ಚಿಕನ್ನೇ ಚಪಾತಿನೇ ಮಾಡು. ಬಾಯ್ ಗಾಯ್ಸ್. ಬಾಯ್ ಮ್ಯಾಮ್. ಬಾಯ್ ಗಾಯ್ಸ್. ಬಾಯ್ 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 ಅದಕ್ಕೆ ಬಾಯ್ ಅಣ್ಣ. ಇಷ್ಟೊತ್ತು ಹೊರಗಡೆನೇ ಇದ್ದೀವಿ, ಭವಿಷ್ಯ ಅಲ್ಲಿ ಕಾಯ್ತಿರ್ತೇವೆ. ಸುಮ್ಮನೆ ಸುತ್ತ ಏನ್ ಮಾಡ್ತಾ ಇದ್ದ ಭವಿಷ್ಯ? ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಕಾಣಿಸ್ತಾ ಇಲ್ಲ ಯಾವುದೂ ಗೈಸ್. ಏನು ತೋರಿಸ್ಬಾರ್ದು ಗೈಸ್ ಭವಿಷ್ಯಂದು. ಅಂದರೆ ಇದು ಪೇಂಟ್ಸ್ ಎಲ್ಲ ನಂದು, ಕ್ಯಾನ್ವಾಸ್ ನಂದು. ನೋಡಿ ಇದೆಷ್ಟು ಪ್ರಿಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋದು. ಯೂಸ್ ಮಾಡಬೇಡ ಚಿನ್ನ. ಇದು ಏನಕ್ಕೆ ಇನ್ನೇನು ಮಾಡಲಿ? ಇಲ್ಲ, ಇದನ್ನ ನಾನು ಏನಂತಾರೆ ಮ್ಯೂಸಿಯಂನಲ್ಲಿ ಇಟ್ಕೊಂಡಂಗೆ ಇಟ್ಕೋಬೇಕು ಅಂತ ಇಟ್ಕೊಂಡಿರೋದು. ನಾನು ಹೇಳ್ಬೇಕು ಬೇಗ ಗೈಸ್. ಇವಾಗ ಚಪಾತಿ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಊಟಕ್ಕೆ ಇಡ್ತೀನಿ. ಅದಾದಾದ್ಮೇಲೆ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹೈಪ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. Until next time, take care. Bye bye. See you guys. Bye bye guys.